ಹಲೋ ನಮಸ್ಕಾರ. ಸೀರಿಯಲ್ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಸ್ಟಾರ್ ಸುವರ್ಣ ವಾಹಿನಿಯ ಅಪ್ಪಟ ಕನ್ನಡ ಮಣ್ಣಿನ ಪೌರಾಣಿಕ ಧಾರಾವಾಹಿ ಉದೋ ಉದೋ ಶ್ರೀ ರೇಣುಕಾ ಯಲ್ಲಮ್ಮ 1000 ಸಂಚಿಕೆಗಳನ್ನ ಪೂರೈಸಿ ಕರುನಾಡಿನ ಪ್ರೇಕ್ಷಕರ ಮನವನ್ನ ಗೆದ್ದು ಮುನ್ನುಗ್ತಿದೆ. ಸದ್ಯ ಧಾರಾವಾಹಿಯಲ್ಲಿ ಪರಶುರಾಮರ ಹೊಸ ಅಧ್ಯಾಯ ಶುರುವಾಗಿದೆ. ಈ ಧಾರಾವಾಹಿಯಲ್ಲಿ ಪ್ರಮುಖವಾಗಿ ಜಮದಗ್ನಿಯ ಪಾತ್ರವನ್ನ ಮಾಡ್ತಿರುವಂತಹ ನಟ ಶರತ್ ಅವರು ಈಗ ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಸರ್, ಹೇಗಿದ್ದೀರಾ? ಹಲೋ ಮೇಡಮ್, ನಾನು ಚೆನ್ನಾಗಿದ್ದೀನಿ. ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್. ಮೊದಲಿಗೆ ನಮಸ್ಕಾರ ಸರ್, ಮೊದಲಿಗೆ ಈ ಪೌರಾಣಿಕ ಧಾರಾವಾಹಿಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಕಡಿಮೆ. ಅಂಥದ್ರಲ್ಲಿ ಸ್ಟಾರ್ ಸುವರ್ಣ ವಾಹಿನಿ 1000 ಸಂಚಿಕೆಗಳ ಒಂದು ಉದೋ ಉದೋ ಯಲ್ಲಮ್ಮ ಧಾರಾವಾಹಿಯನ್ನ ಪ್ರಸಾರ ಮಾಡಿಕೊಂಡು ಬರ್ತಿದೆ. ಈ ಧಾರಾವಾಹಿಯಲ್ಲಿ ನೀವು ಒಂದು ಬಹಳ ಸ್ಟ್ರಾಂಗ್ ಆದ ಕ್ಯಾರೆಕ್ಟರ್ ಜಮದಗ್ನಿ. ನೋಡ್ಲಿಕ್ಕೂ ಕೂಡ ನೀವು ಜಮದಗ್ನಿ ಥರನೇ ಕಾಣಿಸ್ತಾ ಇದ್ದೀರಾ. ತುಂಬಾ ಚೆನ್ನಾಗಿರುವಂತಹ ಒಂದು ಕ್ಯಾರೆಕ್ಟರ್. ಸರ್, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮೊದಲಿಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಪವರ್, ಎನರ್ಜಿ. ನನ್ನ ಪಾತ್ರ ಜಮದಗ್ನಿ ಅನ್ನೋದು ಇದು ಕೆಲವರು ಒಂದೊಂದು ರೀತಿಯಲ್ಲಿ ಹೇಳ್ಬೋದು. ಮುನಿ ಅನ್ಬೋದು, ಋಷಿ ಅನ್ಬೋದು, ಮಹರ್ಷಿ ಅಂತಲೂ ಹೇಳ್ಬೋದು. ಓಕೆ, ಬಟ್ ನಾನು ಇದನ್ನ ಎಕ್ಸೆಪ್ಟ್ ಮಾಡ್ಕೊಂಡಿರೋ ರೀತಿ ಏನಂದ್ರೆ ಒಬ್ಬ ವೀರ. ಸಿಕ್ಕಾಪಟ್ಟೆ ಎನರ್ಜಿ ಇದೆ, ವೇರಿಯೇಷನ್ ಇದೆ. ಪ್ರೀತಿ ಅಂತ ಬಂದ್ರೆ ಅದೇ ರೀತಿ ಕರ್ಗುವಂತ ಮನುಷ್ಯ ಜಮದಗ್ನಿ. ಸೊ ಒಂದು ಬೆಂಕಿ ಅಂತ ಹೇಳ್ಬೋದು. ಒಂದು ಅಕ್ಷರದಲ್ಲಿ ಹೇಳೋದಂತ ಇದ್ರೆ ಅಥವಾ ಒಂದು ಪದದಲ್ಲಿ ಹೇಳೋದಂತ ಇದ್ರೆ ಬೆಂಕಿ ಅಷ್ಟೇ. ಸೊ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಈ ಕ್ಯಾರೆಕ್ಟರ್ನ. ಅಂಡ್ ನನಗೆ ಆ ದೇವರ ಆಶೀರ್ವಾದ ಇದೆ ಇದೊಂದು ಪಾತ್ರ ಸಿಗೋದಕ್ಕೆ. ತುಂಬಾ ಖುಷಿ ಇದೆ ಮೇಡಮ್. ಪ್ರತಿಯೊಂದು ಸೋಷಿಯಲ್ ಸೀರಿಯಲ್ಗಳಲ್ಲಿ ಅಲ್ಲಿ ಒಂದು ಶಾರ್ಟ್ ಇರುತ್ತೆ, ಅದನ್ನ ಹೇಳ್ಕೊಡ್ತಾರೆ, ಅದನ್ನ ಹಂಗೆ ಇಮಿಟೇಟ್ ಮಾಡ್ತಾರೆ. ಆದ್ರೆ ಈ ಪೌರಾಣಿಕ ಸೀರಿಯಲ್ಗಳ ಒಂದು ಪ್ಲಸ್ ಪಾಯಿಂಟ್ ಅಥವಾ ಮೈನಸ್ ಪಾಯಿಂಟ್ ಏನಂದ್ರೆ ನಾವು ಇದರ ಪಾತ್ರಕ್ಕೆ ತುಂಬಾ ಪ್ರಿಪರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಪರಕಾಯ ಪ್ರವೇಶ ಅನ್ನೋದು ತುಂಬಾನೇ ಇಂಪಾರ್ಟೆನ್ಸ್ ಆಗಿರುತ್ತೆ. ಸೊ ಜಮದಗ್ನಿ ಅವರು ಒಂದು ಪೌರಾಣಿಕ ಹಿನ್ನೆಲೆ ಇರುವಂತಹ ಋಷಿ ಮುನಿ, ಮಹರ್ಷಿ, ಅಂದ್ರೆ ಹೆಸರಲ್ಲೇ ಅಗ್ನಿಯನ್ನ ಹೊಂದಿರುವಂತಹ, ಕೋಪವನ್ನ ಹೊಂದಿರುವಂತಹ ಒಬ್ರು ಋಷಿ ಅವರು. ಇವರ ಕ್ಯಾರೆಕ್ಟರ್ಗೆ ನೀವು ಯಾವ ರೀತಿ ಪ್ರಿಪರೇಷನ್ ಆಗಿದ್ರಿ? ಅಂದ್ರೆ ಓದ್ಕೊಂಡಿದ್ರಾ ಅಥವಾ ಈ ಒಂದು ಬರೀ ಇದೊಂದು ಸ್ಕ್ರಿಪ್ಟ್ ಮಾತ್ರ ಓದ್ಕೊಂಡಿದ್ವಾ ಅಥವಾ ಪೌರಾಣಿಕವಾಗಿ ಜಮದಗ್ನಿ ಋಷಿ ಯಾರು ಏನು ಇದೆಲ್ಲವನ್ನ ಓದ್ಕೊಂಡಿದ್ದೀರಾ? ಪ್ರಿಪೇರ್ ಹೇಗಾಗಿದ್ದೀರಾ ಅಂತ? ನನಗೆ ಮೊದಲನೇದಾಗಿ ಈ ಪಾತ್ರ ಬಂದಾಗ ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಗೂಗಲಲ್ಲಿ ನಿಮಗೆ ತುಂಬ ಸಿಗ್ತವೆ, ಆರ್ಟಿಕಲ್ಸ್ ಆಗಿರಲಿ, ಸ್ಟೋರಿ ಆಗಿರಲಿ, ಈವನ್ ನನ್ನ ಪುಸ್ತಕಗಳನ್ನ ಕೂಡ ನಾನು ಅದನ್ನ ಎಕ್ಸ್ಪ್ಲೋರ್ ಮಾಡಿದೆ. ಅದ್ರ ಜೊತೆಗೆ ನಾನು ನನ್ನ ಕೆಲವು ಫ್ರೆಂಡ್ಸ್ಗಳ ಹತ್ರನೂ ಕೇಳಿದೆ, ನಿಮ್ಮ ಪ್ರಕಾರ ಇದೆ ಹೇಗೆ? ಒಬ್ಬೊಬ್ರು ಪಾಯಿಂಟ್ ಆಫ್ ವ್ಯೂ ಒಂದೊಂದು ರೀತಿ ಇದೆ. ಸೊ ಅದೆಲ್ಲದನ್ನು ಕಲೆಕ್ಟ್ ಮಾಡಿ ಇದ್ರ ಜೊತೆಗೆ ನಾನೇನು ಇಂಪ್ಲಿಮೆಂಟ್ ಮಾಡ್ಬೋದು. ಜಮದಗ್ನಿ ಪಾತ್ರ ಹೌದು ಒಂದು ರೀತಿ ಇರುತ್ತೆ, ಅದ್ರ ಜೊತೆಗೆ ನಾನು ನನ್ನತನೂ ಅದ್ರ ಜೊತೆ ಸೇರ್ಸಿದ್ರೇನೆ ಒಂದು ವಾವ್ ಫ್ಯಾಕ್ಟರ್ ಆಗೋದು. ಸೊ ನಾನು ಅದನ್ನ ಹಾಗೆ ಇಂಪ್ಲಿಮೆಂಟ್ ಮಾಡ್ಕೊತ ಹೋದೆ. ನಾನು ಡೈರೆಕ್ಟರ್ ಏನ್ ಇನ್ಪುಟ್ ಕೊಡ್ತಾರೆ ನಾನು ಅದನ್ನ ತಗೋತೀನಿ. ಅದ್ರ ಜೊತೆಗೆ ನನ್ನ ಇನ್ಪುಟ್ ಏನಿದೆ ಅದನ್ನ ನಾನು ಅವ್ರ ಹತ್ರ ಕೇಳಿ ಹಾಕ್ತೀನಿ. ಸರ್ ಹೀಗ್ ಮಾಡ್ಬೋದಾ, ಹಾಗ್ ಮಾಡ್ಬೋದಾ? ಆ ರೀತಿ ಇದ್ದಾಗ್ಲೇ ಅದೊಂದು ಪಾತ್ರ ಇನ್ನೂ ಚೆನ್ನಾಗ್ ಆಗೋದು. ಸೊ ತುಂಬಾ ಜನರಿಗೆ ಇಷ್ಟ ಆಗಿದೆ, ತುಂಬಾ ಜನ ಪ್ರೀತಿನ ತೋರಿಸಿದ್ದಾರೆ. ಆಮೇಲೆ ಇದೊಂದು ಪಾತ್ರ ಏನು ಅನ್ನೋದು ಲೈಕ್ ನನ್ಗೆ ಎಲ್ಲಾ ರೀತಿನೂ ಇದೆ ಇದರಲ್ಲಿ. ಸೊ ತುಂಬಾ ಖುಷಿ ಇದೆ. ಅಂಡ್ ಈ ಪಾತ್ರದ ಬಗ್ಗೆ ಆಲ್ರೆಡಿ ಜನಗಳೆಲ್ಲ ನೋಡಿದ್ದಾರೆ, ಅವ್ರ ಫೀಡ್ಬ್ಯಾಕ್ ಗಳನ್ನ ಕೊಟ್ಟಿದ್ದಾರೆ. ಇವಾಗ ಯಾವ ರೀತಿ ಆಗಿದೆ ಅಂದ್ರೆ ಜಸ್ಟ್ ಹೊರಗಡೆ ಹೋದ್ರೆ ಐ ಡೋಂಟ್ ನೋ, ತುಂಬಾ ಜನರಿಗೆ ನನ್ನ ಐಸ್ ನೋಡಿದ್ರೆ ಅವ್ರು ಆರಾಮಾಗಿ ನನ್ನನ್ನ ನೀವು ಜಮದಗ್ನಿ ಅಲ್ವಾ ಅಂತ. ನನ್ನ ಐಸ್ ನನ್ಗದು ಹೇಗಂತ ಗೊತ್ತಿಲ್ಲ. ಸೊ ಯಾ ಹ್ಯಾಪಿ. ನೋಡ್ಲಿಕ್ಕೆ ಶರತ್ ಅವರು ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರೆ. ಬಟ್ ಹೇಗೆ ಈ ಜಮದಗ್ನಿ ಕ್ಯಾರೆಕ್ಟರ್ಗೆ ಬಂದ್ರು? ಹೇಗೆ ನೀವು ಇದಕ್ಕೆ ಆಡಿಷನ್ ಕೊಟ್ರಿ? ಹೇಗೆ ಸೆಲೆಕ್ಟ್ ಆದ್ರಿ ಅಂತ? ನಾನು ಈ ಹಿಂದೆ ಮಾದೇಶ್ವರ ಅಂತ ಒಂದು ಸೀರಿಯಲ್ ಬಂದಿತ್ತು. ಅದು ನನ್ನ ಮೊದಲನೇ ಪ್ರಾಜೆಕ್ಟ್. ಅದು ಜಿ ಕನ್ನಡದಲ್ಲಿ ಬಂದಿತ್ತು. ಅದ್ರಲ್ಲಿ ನಾನು ಶಿವ ಆಗಿ ಮಾಡಿದ್ದೆ. ಸೊ ಅದ್ ಮಾಡದ್ಮೇಲೆ ಇಲ್ಲಿ ಈ ರೀತಿ ಪಾತ್ರ ಇದೆ ಅಂತ ಹೇಳಿದಾಗ ಲೈಕ್ ನಾನು ಯೋಚನೆ ಮಾಡಿದೆ. ನನಗೆ ಜಮದಗ್ನಿ ಪಾತ್ರದ ಬಗ್ಗೆ ನನ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ನಾನು ಎಕ್ಸ್ಪ್ಲೋರ್ ಮಾಡದ್ಮೇಲೆ ನನಗೆ ಗೊತ್ತಾಯ್ತು. ಅಂಡ್ ಅದನ್ನ ಎಕ್ಸ್ಪ್ಲೋರ್ ಮಾಡಿ ನಾನು ಈ ರೀತಿ ಆಡಿಷನ್ ಫಸ್ಟ್ ಡೇ ಬಂದು ಕೊಟ್ಟಾಗ ಅವ್ರಿಗೂ ಒಂದು ಮೈಂಡಲ್ಲಿ ಇರುತ್ತೆ ಜಮದಗ್ನಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ. ನಮ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ನಾನು ಮಾಡಿದಾಗ ಡೈರೆಕ್ಟರ್ ಅವ್ರು ಹೇಳಿದ್ರು ಹೀಗೆ ಒಂದು ಸ್ವಲ್ಪ ಇದಿರಲಿ ಅದಿರಲಿ ಅಂತ. ಸೀರಿಯಸ್ ಆಗಿ ಹೇಳ್ತೀನಿ, ಒಂದು ಇನ್ಸಿಡೆಂಟು. ನಾನು ಶೂಟಿಂಗ್ ಬಂದು ಒಂದು 3-4 ಡೇಸ್ ಆಗಿತ್ತು. 3-4 ಡೇಸ್ ಆದಮೇಲೆ
ಆವಾಗ ಮಲ್ಲಿ ಸರ್ ಅಂತ ಇದ್ರು ಡೈರೆಕ್ಟರ್. ನನಗೊಂದು 10 ಲೈನ್ ಏನೋ ಕೊಟ್ಟಿದ್ರು ಅನ್ಸುತ್ತೆ. ಅವರಿಗೆ ಅದು ಒನ್ ಶಾಟಲ್ಲೇ ಬೇಕಾಗಿತ್ತು. ಓಕೆನಾ, ನಾನು ಮಾಡ್ತಾ ಇದ್ದೆ, ಅವ್ರಿಗೆ ಅದು ಅಷ್ಟು ಕನ್ವೆ ಆಗ್ತಾ ಇರಲಿಲ್ಲ. ಮಾಡಿದೆ ಮಾಡಿದ್ಮೇಲೆ ಅವರಿಗೆ ಅದರಲ್ಲಿ ಆ 10 ಲೈನ್ಸಲ್ಲಿ ಫುಲ್ ವೇರಿಯೇಷನ್ಸ್ ಇತ್ತು. ಒಂದ್ಸರಿ ಕೋಪ, ಒಂದ್ಸರಿ ಬೇಜಾರು, ಒಂದ್ಸರಿ ಅಳುಕು, ಒಂದ್ಸರಿ ಶಾಂತ, ಎಲ್ಲ ನವರಸ ಇದ್ದಂಗಿತ್ತು ಅದು ಲೈನ್ಸು. ನಾನು ಅದು ಮಾಡಿದ್ಮೇಲೆ ಒಂದ್ಸರಿ ಫುಲ್ ಸೆಟ್ಟಲ್ಲಿ ಕ್ಲಾಪ್ಸ್ ಹೊಡೆದ್ಬಿಟ್ರು ಡೈರೆಕ್ಟರ್. ಇದು ನನಗೆ ಬೇಕಾಗಿತ್ತು ಅಂತ. ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಅಬ್ಬಾ ಕ್ಯಾರೆಕ್ಟರ್ ಕೈಗೆ ಸಿಕ್ತು ಅಂತ. ಸೊ ಆಮೇಲೆ ಅದೇ ಆಡಿಷನಲ್ಲಿ ಕೂಡ ಅವರಿಗೆ ನನ್ನ ಭಾಷೆ ಇಷ್ಟ ಆಯಿತು, ನನ್ನ ಹೈಟ್ ಇಷ್ಟ ಆಯಿತು, ಕಲರ್ ಐ ಡೋಂಟ್ ನೋ, ಬಟ್ ಅವರಿಗೆ ಅದೇನು ಬೇಕಾಗಿತ್ತು ಅದೊಂದು ಫ್ರೇಮ್ ಕರೆಕ್ಟಾಗಿ ಸಿಕ್ತು ಅಂತ ಅನಿಸ್ತು. ಆಮೇಲೆ ಫಿಕ್ಸ್. ಓಕೆ, ನೀವು ಈ ಹಿಂದೆನೂ ಕೂಡ ಪೌರಾಣಿಕ ಧಾರಾವಾಹಿನ ಮಾಡಿದ್ದೆ ಅಂತ ಹೇಳಿದ್ರಿ. ಸೊ ಇಲ್ಲಿ ಡೈಲಾಗ್ ಡೆಲಿವರಿನೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೋಷಿಯಲ್ ಸೀರಿಯಲ್ಸ್ಗಳಲ್ಲಿ ಡೈಲಾಗ್ ಡೆಲಿವರಿ ನಾರ್ಮಲ್ ಆಗಿರುತ್ತೆ, ನಾವು ಮಾತಾಡೋ ಥರನೇ ಇರುತ್ತೆ. ಆದರೆ ಇಲ್ಲಿ ಬರುವಂತಹ ಡೈಲಾಗ್ ಡೆಲಿವರಿ, ಇಲ್ಲಿ ಅಂತಹ ಪದಗಳ ಬಳಕೆ ನಿಮಗೆ ಕಷ್ಟ ಅನ್ಸುತ್ತಾ, ಅಥವಾ ತುಂಬ ಪ್ರಿಪೇರ್ ಆಗಬೇಕು ಅನ್ಸುತ್ತಾ? ಮೊದಲೇ ಸ್ಕ್ರಿಪ್ಟನ್ನು ಕೊಟ್ಟಿರ್ತಾರಾ ನಿಮಗೆ ಇದನ್ನೆಲ್ಲ ಮಾಡಲಿಕ್ಕೆ ಅಂತ? ಇಲ್ಲ ಮೇಡಮ್, ಬೆಳಗ್ಗೆ ಬರ್ತೀವಿ, ಆಗ ಸ್ಕ್ರಿಪ್ಟ್ ಕೊಡ್ತಾರೆ. ಆ್ಯಂಡ್ ಈ ಭಾಷೆ ಅನ್ನೋದು, ನಾನು ಮೂಲತಃ ಮಂಗಳೂರಲ್ಲಿ ಕುಂದಾಪುರದವನು. ಓಕೆನಾ, ಸೊ ನಾವೇನು ಮೊದಲಿಂದ ಏನು ಈ ರೀತಿ ಭಾಷೆನ ಮೈಥಾಲಜಿಕಲ್ ಭಾಷೆನ ನಾವೇನು ಮಾತಾಡ್ಕೊಂಡು ಬಂದವರಲ್ಲ. ಬಟ್ ಗೊತ್ತಿಲ್ಲ, ಅದಕ್ಕೊಂದು ಆಶೀರ್ವಾದ ಅನ್ನೋದು ಬೇಕೇ ಬೇಕು. ಆಮೇಲೆ ಅದೊಂದು ಅಭ್ಯಾಸ ಅಂತಲೂ ಇರ್ಬೋದು. ನಾನು ಉಗೆ ಮಾದೇಶ್ವರ ಮಾಡಿದ್ಮೇಲೆ ನಾನು ರಾಧಿಕಾ ಅಂತ ಮಾಡಿದೆ. ರಾಧಿಕಾ ಉದಯದಲ್ಲಿ ಒಂದು 900 ಎಪಿಸೋಡ್ ಏನೋ ಮಾಡಿದೆ. ಅದು ಕಂಪ್ಲೀಟ್ಲಿ ಸೋಷಿಯಲ್ ಸೀರಿಯಲ್. ಅದಾದ್ಮೇಲೆ ಇವಾಗ ರೇಣುಕಾ ಯಲ್ಲಮ್ಮ ಮಾಡ್ತಾ ಇದ್ದೀನಿ. ಆ್ಯಂಡ್ ಭಾಷೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನನಗೇನು ಭಾಷೆ ತುಂಬ ಟಫ್ ಅಂತ ಅನಿಸ್ಲಿಲ್ಲ. ಸೊ ಅದನ್ನ ನಾನು ಕ್ಲೀನಾಗಿ ನೋಡ್ಕೋತೀನಿ, ಪದಗಳನ್ನ ಕ್ಲೀನಾಗಿ ನೋಡ್ತೀನಿ, ಏನೇನು ಬೇಕು ಅಂತ. ಆಮೇಲೆ ಕೆಲವೊಂದ್ಸರಿ ಏನು ಮಾಡ್ತೀನಿ ಅಂದರೆ, ಅಲ್ಲಿರೋದ್ಕಿಂತ ಇನ್ನೂ ನಾನು ಜಾಸ್ತಿ ಆ್ಯಡ್ ಆನ್ ಮಾಡ್ಕೊಂಡು ಡೈಲಾಗ್ ಹೇಳ್ತೀನಿ. ಎಲ್ಲ ಸೀರಿಯಲ್ಗಳಲ್ಲೂ ಒಂದು ಮನೆ ಅಂತ ಇರುತ್ತೆ, ಸೆಟ್ ಅಂತ ಇರುತ್ತೆ. ಆದರೆ ಇದು ಒಂದು ಪೌರಾಣಿಕ ಸೀರಿಯಲ್ ಆಗಿರೋದ್ರಿಂದ ಕಾಡು ಮೇಡು ಬೆಟ್ಟ ಗುಡ್ಡ ಇಂಥ ಕಡೆಗಳಲ್ಲಿ ಶೂಟಿಂಗ್ಸ್ ಎಲ್ಲ ಇರುತ್ತೆ. ಇದು ಹೇಗೆ ಸರ್ ನಿಮ್ಗೆ ಅಡ್ಜಸ್ಟ್ ಆಗತ್ತಾ? ಇದು ಹೇಗೆ ನಿಜಕ್ಕೂ ಮಾಡಬಹುದಾ, ಅಥವಾ ಏನು ಸೇಫ್ಟಿ ಎಲ್ಲ ಇರುತ್ತಾ ಇಲ್ಲಿ, ಆ ಥರ ಸರ್? ಮೇಡಮ್, ನಾವು ಚಿಕ್ಕ ವಯಸ್ಸಿಂದ ಇದೇ ರೀತಿ ಇದ್ದಿದ್ದರಲ್ಲೇ ಬೆಳ್ಕೊಂಡು ಬಂದಿದ್ದು. ನಮ್ಮ ಕಡೆ ಎಲ್ಲ ಹಿಂಗೆ ಚಿಕ್ಕ ವಯಸ್ಸಿಂದಲೂ ನಾವು ಹೀಗೆ ಎಲ್ಲ ಆಟ ಆಡ್ಕೊಂಡು ಬಂದಿದ್ದು. ಸೊ ನಮ್ಗಿದೇನು ಆಶ್ಚರ್ಯ ಅಂತ ಏನೂ ಇಲ್ಲ. ಏನು ನಾವು ಆ್ಯಕ್ಚುಲಿ ಪ್ರಾಣಿಗಳಿರೋ ಜಾಗಕ್ಕೆ ಬಂದಿದ್ದೀವಿ, ಇದೆಲ್ಲ ಅವ್ರ ಜಾಗ. ಸೊ ಅವ್ರು ನಮಗೆ ಒಳ್ಳೆ ರೀತಿಯಲ್ಲೇ ಇನ್ವೈಟ್ ಮಾಡಿದ್ದಾರೆ. ಸೊ ನನಗೆ ಯಾವತ್ತೂ ಕಷ್ಟ ಅಂತ ಅನಿಸಿಲ್ಲ. ಸೆಟ್ ಅಂದರೆ ಒಂಥರ ಡಿಫ್ರೆಂಟ್ ಫೀಲ್ ಇರುತ್ತೆ. ಯಾವುದೇ ಒಂದು ಶೂಟಿಂಗ್ ಸೆಟ್ ಆದರೂ ಅಲ್ಲಿ ಬಾಂಡಿಂಗೇ ಬೇರೆ ಥರ ಇರುತ್ತೆ. ನಿಮ್ಮ ಒಂದು ಕೋ ಆಕ್ಟರ್ಸ್ ಜೊತೆ ಹೇಗಿದೆ ನಿಮ್ಮ ಬಾಂಡಿಂಗ್? ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಇದ್ದೀವಿ. ನನಗೆ ಇಲ್ಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಸೆಟ್ ಹುಡುಗರಾಗಿರ್ಬೋದು, ಪ್ರತಿಯೊಬ್ಬರು ಎಲ್ಲರೂ ಫ್ರೆಂಡ್ಲಿ ಇದ್ದಾರೆ ನನ್ನ ಜೊತೆ. ನಾನು ಅವ್ರ ಜೊತೆ ಅದೇ ರೀತಿ ಇದ್ದೀನಿ. ಇಟ್ಸ್ ಆಲ್ ಅಬೌಟ್ ಗಿವ್ ಆ್ಯಂಡ್ ಟೇಕ್ ಅಷ್ಟೇ. ನಾವು ಹೇಗಿರ್ತೀವಿ ಅವರು ಹಾಗೆ ಇರ್ತಾರೆ ಅಷ್ಟೇ. ಇವನ್ ನಮ್ಮ ಕೋ ಆರ್ಟಿಸ್ಟ್ ಆಗಿರಲಿ, ನಾವು ಹೇಗಿರ್ತೀವಿ ಅವರು ಹಾಗೆ ಇರ್ತಾರೆ. ಸೊ ಎಲ್ಲರೂ ಫ್ರೆಂಡ್ಲಿ ಆಗಿದ್ದೀವಿ. ಮನಸ್ತಾಪ ಅದಿದೆಲ್ಲ ಏನೂ ಇಲ್ಲ. ಏನಾದರೂ ಬಂದರೂ ಕೂಡ ಆ ಮೂಮೆಂಟ್ ಅಷ್ಟೇ. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ ಅಷ್ಟೇ. ಅದನ್ನ ಯಾರು ಕ್ಯಾರಿ ಮಾಡಲ್ಲ, ಅದನ್ನ ಮಾಡಲೂಬಾರ್ದು. ಸೊ ನಮ್ಗೇನಿಲ್ಲ, ಎಲ್ಲ ವಿ ಆರ್ ಆಲ್ ಫ್ರೆಂಡ್ಲಿ, ಆರಾಮಾಗಿ ಕೆಲಸ ಮಾಡ್ತೀವಿ. ಒಂದೊಂದ್ಸರಿ ಕೆಲಸ ಮಾಡೋದೇ ಗೊತ್ತಾಗಲ್ಲ, ಹಂಗೆ ಹೋಗ್ಬಿಡತ್ತೆ. ಓಕೆ, ಒಂದು ಪರಶುರಾಮನ ಹೊಸ ಅಧ್ಯಾಯ ಅಂತ ಶುರುವಾಗ್ತಿದೆ. ಪರಶುರಾಮನ ತಂದೆಯಾಗಿ ನಿಮ್ಗೆ ಏನಾದ್ರು ಪ್ರಿಪ್ರೇಷನ್ ತುಂಬ ಇನ್ನೂ ಬೇಕಾಗತ್ತಾ, ಅಥವಾ ನಿಮ್ಮ ಈ ಒಂದು ಕಾಸ್ಟ್ಯೂಮ್ ಏನಾದ್ರು ಚೇಂಜ್ ಆಗತ್ತಾ ಹೊಸ ಅಧ್ಯಾಯ ಶುರುವಾದಾಗ? ಅಂದರೆ 10 ವರ್ಷಗಳ ನಂತರದ ಕಥೆಯನ್ನ ಹೇಳಲಿಕ್ಕೆ ಹೋಗ್ತಾರೆ. ಅಂದರೆ ಮೊದಲು ಒಂದು ಕಾಲಘಟ್ಟ ಇತ್ತು, ಅದರಲ್ಲಿ ಬಾಲ್ಯಾವಸ್ಥೆಯಲ್ಲಿರುವಂತಹ ರೇಣುಕಾ ಯಲ್ಲಮ್ಮ ಇದ್ರು. ಆಮೇಲೆ ಒಂದು ಕಾಲಘಟ್ಟದಲ್ಲಿ ದೊಡ್ಡವರಾದಂತಹ ರೇಣುಕಾ ಯಲ್ಲಮ್ಮ ಬಂದ ಮೇಲೆ ನಿಮ್ಮ ಒಂದು ಕ್ಯಾರೆಕ್ಟರ್ಗಳೆಲ್ಲ ಶುರುವಾಗಿದೆ. ಸೊ ಇವಾಗ ಒಂದು ಪರಶುರಾಮನ ಅಧ್ಯಾಯ ಅಂತ ಶುರುವಾಗ್ತಿದೆ. ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ಗೆ ಎಷ್ಟು ವೆಯ್ಟೇಜ್ ಇದೆ ಅಂತ ಸರ್, ಜಮದಗ್ನಿ ಅನ್ನೋ ಕ್ಯಾರೆಕ್ಟರ್ಗೆ? ಯಾಕೆಂದ್ರೆ ಪರಶುರಾಮ ತಾಯಿಯನ್ನ ಕೊಲ್ಲು ಅನ್ನೋಂಥ ಒಂದು ಕತೆ ನಾವು ಕೇಳಿದ್ದೀವಿ ಅಲ್ವಾ. ಪರಶುರಾಮ ತಾಯಿಯನ್ನ ಕೊಂದು ಅವರು ಶಾಪಗ್ರಸ್ತರಾದ್ರು, ಜಮದಗ್ನಿಯ ಆಜ್ಞೆಯಂತೆ ಪರಶುರಾಮ ತಾಯಿಯನ್ನ ಕೊಂದ್ರು ಅಂತಾರೆ. ಈ ಒಂದು ಕಥೆಯೆಲ್ಲ ನೀವು ತಿಳ್ಕೊಂಡಿದ್ದೀರಾ ಸರ್? ಹಾಂ ಮೇಡಮ್, ಆಲ್ಮೋಸ್ಟ್ ನಾನು ತುಂಬ ತಿಳ್ಕೊಂಡಿದ್ದೀನಿ. ಬಟ್ ಅದ್ರ ಮಧ್ಯ ಸುಮಾರು ಉಪಕಥೆಗಳು ಇವೆ, ಅದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ. ಬಟ್ ಕತೆ ಮೇನ್ ಸ್ಟೋರಿ ಏನಿದೆ, 1 ಲೈನ್ ಅಂತ ಹೇಳ್ಬೋದು. ಅಥವಾ ನಾನು ಕೆಲವೊಂದು ಓದಿದ್ದೀನಿ, ತಿಳ್ಕೊಂಡಿದ್ದೀನಿ, ಕೇಳಿದ್ದೀನಿ, ನೋಡಿದ್ದೀನಿ. ಸೊ ಆ ರೀತಿ ಇದ್ದಾಗ ಇವಾಗ ನೀವು ಹೇಳಿದ್ರಿ ಅದು ಕೊನೆಯಲ್ಲಿ ಹೀಗೆಲ್ಲ ಆಗುತ್ತೆ ಅಂತ. ಅಂದರೆ ಅವ್ರದ್ದು ತಲೆನ ಕಡಿಯೋದಾಗಿರ್ಲಿ, ಸೊ ಅದೆಲ್ಲ ಆಗುತ್ತೆ, ಹೌದು. ಬಟ್ ಅದಕ್ಕಿಂತ ಮೊದಲು ಕೂಡ ಸುಮಾರು ಕತೆಗಳಾಗಿರ್ತವೆ. ಅವ್ರದ್ದು 4 ಜನ ಮಕ್ಳಿಗೆ ಕರೆಸ್ತಾರೆ,
ನಿನ್ನ ತಾಯಿಯ ತಲೆಯನ್ನು ತೆಗೆಯಬೇಕು ಅಂತ ಹೇಳ್ತಾರೆ. ಅವರು ಒಪ್ಪಲ್ಲ. ಅವಾಗ ಜಮದಗ್ನಿ ಅವ್ರಿಗೆ ಶಾಪ ಕೊಡ್ತಾನೆ ಫಸ್ಟು. ಓಕೆ. ಅದಾದ್ಮೇಲೆ ಪರಶುರಾಮ ಬರ್ತಾನೆ. ಪರಶುರಾಮ ಬಂದಾಗ ನನ್ನ ಮಗನೇ ಮರು ಮಾತನಾಡದೆ ನಿನ್ನ ತಾಯಿಯ ತಲೆಯನ್ನು ಕತ್ತರಿಸು ಅಂತಾನೆ. ಆಗ ಅವನು ಏನು ಮಾತಾಡದೆ ಅವ್ರ ತಲೆನ ತೆಗಿತಾನೆ. ಅದಾದ್ಮೇಲೆ ಅವರಿಗೆ ಒಂದು ದೇವ್ರದೊಂದು ಆಶೀರ್ವಾದದಿಂದ ಮತ್ತೆ ಬದುಕ್ತಾರೆ. ಸೊ ಇದೆಲ್ಲ ಇದೆ. ಇನ್ನು ಉದಾ ರೇಣುಕಾ ಯಲ್ಲಮ್ಮದಲ್ಲಿ ಅಟ್ ಪ್ರೆಸೆಂಟ್ ಇವಾಗ ಯಾವ ಒಂದು ಕಾಲಘಟ್ಟ ನಡೀತಾ ಇದೆ, ಯಾವ ಸೀನ್ ನಡೀತಾ ಇದೆ, ಯಾವ ಪ್ರಸಂಗಗಳು ನಡೀತಾ ಇದೆ ಸರ್? ಈಗ ಪ್ರೆಸೆಂಟ್ ಒಬ್ಬ ಅಸುರ ಬರ್ತಾನೆ. ಅವನು ಬಂದು ಇಷ್ಟು ಟೈಮು ಫ್ಯಾಮಿಲಿಗೆ ಪ್ರಾಬ್ಲಮ್ ಕೊಡ್ತಾ ಇದ್ದ. ಈಗ ಅವನು ಮನೆಗೆ ಪ್ರಾಬ್ಲಮ್ ಮಾಡಬೇಕು ಅಂತ ಅವನ ಮನೆಗೆ ಪ್ರಾಬ್ಲಮ್ ಕೊಡ್ತಾನೆ. ಮನೆಗೆ ಬೆಂಕಿ ಹಚ್ಚೋ ಥರದ್ದೆಲ್ಲ ಮಾಡ್ತಾನೆ. ಸೊ ಅದರಿಂದ ನಾವು ಹೇಗೆ ಹೊರಗಡೆ ಬರ್ತೀವಿ, ಆ ರಾಕ್ಷಸ ಯಾರು, ಅವನನ್ನು ಕಳಿಸಿದ್ಯಾರು, ಸೊ ಅವನನ್ನು ಹೇಗೆ ಸಂಹಾರ ಮಾಡ್ಬೋದು. ಸೊ ಈಗ ಪ್ರೆಸೆಂಟ್ ಅದು ಆ ಸೀಕ್ವೆನ್ಸ್ ನಡೀತಾ ಇದೆ. ಓಕೆ. ರೇಣುಕಾ ಯಲ್ಲಮ್ಮ ಧಾರಾವಾಹಿಯಲ್ಲಿ ರೇಣುಕಾ ಮತ್ತೆ ಯಲ್ಲಮ್ಮನ ಪಾತ್ರನೇ ಜಾಸ್ತಿ ವೆಯ್ಟೇಜ್ ಇರುವಂತಹ ಪಾತ್ರ. ಅದರಲ್ಲಿ ಅದನ್ನ ಮೀರಿಸುವಂತಹ ಪಾತ್ರ ಜಮದಗ್ನಿಯಾಗಿ ನೀವು ಕ್ಯಾರೆಕ್ಟರೈಸ್ ಎಲ್ಲ ಆಗಿದ್ದೀರಾ. ಸೊ ಜಮದಗ್ನಿಯ ಪಾತ್ರದಲ್ಲಿ ಇನ್ನ ಮುಂದೆ ಯಾವೆಲ್ಲ ರೀತಿಯ ಬದಲಾವಣೆಗಳು, ಟ್ವಿಸ್ಟ್ ಅಂಡ್ ಟರ್ನ್ಗಳು ಎದುರಾಗಬಹುದು ಅಂತ? ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ. ಅದನ್ನ ನೀವು ಅಂದ್ರೆ ಇವತ್ತಿನ ದಿನದ ಮಾತ್ರ ಕೊಟ್ಟಿರ್ತಾರೆ ನಿಮ್ಗೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಏನೂ ಕೊಟ್ಟಿರಲ್ಲ. ಏನು ಗೊತ್ತಿಲ್ಲ. ಓಕೆ. ನಾವು ಆ ಮೂಮೆಂಟ್ ನಮ್ ಕೆಲಸ ಇಷ್ಟೇ ಮೇಡಮ್. ಅವ್ರು ನಮ್ಗೆ ಏನ್ ಹೇಳ್ತಾರೆ ಅದ್ ನಾವು ಮಾಡೋದಷ್ಟೇ. ನಾನು ಕೆಲವೊಂದು ನನ್ಗೇನಾದ್ರೂ ಒಂದು ಕ್ವಶನ್ ಏನಾದ್ರೂ ಮೈಂಡಲ್ಲಿ ಪಾಪ್ ಆಯ್ತು ಅಂದ್ರೆ ನಾನು ಆ ಮೂಮೆಂಟ್ ಕೇಳ್ತೀನಿ. ನೆಕ್ಸ್ಟ್ ಏನು, ನಾನು ಅದನ್ನ ಏನಾದ್ರೂ ಕ್ವಶನ್ ಪಾಪ್ ಆದ್ರೆ ಮಾತ್ರ. ಇಲ್ಲ ಅಂದ್ರೆ ಅವ್ರು ಏನ್ ಕೊಡ್ತಾರೆ ಅದನ್ನ ನೋಡ್ತೀನಿ. ಹಿಂದೆ ಆಗಿದ್ದೆಲ್ಲ ಗೊತ್ತಿರತ್ತೆ, ಆ ಫ್ಲೋ ಇರುತ್ತೆ ನಮ್ಗೆ. ಮುಂದೆ ಜಸ್ಟ್ ಕೇಳೋದಿಷ್ಟೇ, ಒಂದ್ ಲೈನ್ ಅಷ್ಟೇ ಕೇಳ್ತೀವಿ. ಅದ್ರದ್ದು ನೆಕ್ಸ್ಟ್ ಅದೇನಿದೆ ಸ್ಕ್ರೀನ್ ಪ್ಲೇ ಅದಿದೆಲ್ಲ ಏನು ಕೇಳಲ್ಲ. ಸರ್ ಇದೇನಾಗುತ್ತೆ ನೆಕ್ಸ್ಟ್ ಅಷ್ಟು ತಿಳ್ಕೊತೀವಿ ಅಷ್ಟೇ. ಅದು ಬಿಟ್ಟು ನಾವು ಜಾಸ್ತಿ ಏನು ಕೇಳಕ್ ಹೋಗಿಲ್ಲ. ಓಕೆ. ಅಪಾರ್ಟ್ ಫ್ರಮ್ ದ ಸೀರಿಯಲ್ ಸರ್, ನೀವು ಯಾವ ರೀತಿ, ಯಾವ ಮೂಲದವರು ಅಥವಾ ಎಲ್ಲಿ ನಿಮ್ದು ನೇಟಿವ್, ನೀವು ಹೇಗೆ ನೀವು ಚಿತ್ರರಂಗ ಅಥವಾ ಕಿರುತೆರೆಗೆ ಬಂದಿದ್ದು ಹೇಗೆ ಅಂತ? ನಾನು ಮೂಲತಃ ಕುಂದಾಪುರದವನು. ಸೊ ಚಿತ್ರರಂಗ ಅಂದರೆ ನನಗೆ ಸಿನ್ಸ್ ಒಂದು ಚೈಲ್ಡ್ಹುಡ್ ಆಗ್ಲಿಂದನೇ ನನಗೆ ಈ ಆರ್ಟಿಸ್ಟ್ ಅದೆಲ್ಲ ನನ್ಗೆ ಅಷ್ಟೊಂದೇನು ಗೊತ್ತಿರಲಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಬಿ ಅ ಸ್ಟಾರ್ ಅಷ್ಟೇ. ನನಗೆ ಒಬ್ಬ ಮಹಾನ್ ಆ್ಯಕ್ಟರ್ ಆಗಬೇಕು ಅಂತ ಒಂದು ಮೈಂಡಲ್ಲಿ ತುಂಬ ಇತ್ತು. ಸೊ ನನಗೆ ಹೇಗೆ ಬರಬೇಕು ಅದೆಲ್ಲ ನನಗೆ ಗೊತ್ತಿರಲಿಲ್ಲ. ಸೊ ಇರೋ ಬರೋರ್ಗೆಲ್ಲ ಮೆಸೇಜ್ ಮಾಡೋದು ಫೇಸ್ಬುಕ್ಕಲ್ಲಿ. ಆಗ ಫೇಸ್ಬುಕ್ಕೆಲ್ಲ ಸ್ವಲ್ಪ ಬೂಮಿಂಗ್ ಇತ್ತು. ಆಗ ನನಗೆ ಒಬ್ರು ಹೇಳಿದ್ದೇನೆಂದರೆ, ನೀವು ಅಲ್ಲಿರೋದಕ್ಕಿಂತ ನೀವು ಬ್ಯಾಂಗ್ಳೂರ್ ಬಂದರೆ ನಿಮಗೆ ಒಳ್ಳೇದಾಗುತ್ತೆ ಅಂತ. ಸೊ ಹೇಳಿದೆ ಮನೇಲಿ ಫಸ್ಟ್ ಬಂದಿದ್ದೆ ನೋ, ಯೂಶುವಲ್ ನೋ, ಬರೋ ಹಾಗಿಲ್ಲ, ಸಾರಿ ಹೋಗೋ ಹಾಗಿಲ್ಲ, ಇಲ್ಲೇ ಅದು ಏನು ಮಾಡ್ಕೋತೀಯ ಮಾಡ್ಕೋ ಅಂತ. ಬಟ್ ನಾನು ಒಂದು ಸ್ವಲ್ಪ ದಿನ ಪುಷ್ ಮಾಡಿದೆ ಹಂಗೆ. ಬಟ್ ಅದೇನು ವರ್ಕೌಟ್ ಆಗಲಿಲ್ಲ. ದೆನ್ ಒನ್ ಫೈನ್ ಡೇ ಇಲ್ಲ ಇದಾಗಲ್ಲ, ಮನೆಯಲ್ಲೇ ಹೇಳಿದೆ ನನಗಾಗಲ್ಲ, ನನಗೆ ಹೋಗ್ಬೇಕು ಇಲ್ಲಿಂದ. ಗೊತ್ತಲ್ವಾ ಜಗಳ, ಎಸ್ ಗೊತ್ತಲ್ವಾ, ಮನೇಲೆಲ್ಲ ಜಗಳ ಆಯಿತು, ಮನಸ್ತಾಪ ಆಯಿತು. ಅವ್ರೇನು ಅನ್ಕೊಂಡಿದ್ರು ಅಂದರೆ ನಾನು ಇಲ್ಲಿ ಹೋದವನು ವಾಪಸ್ ಬೇಗ ಬಂದ್ಬಿಡ್ತೀನಿ ಅಂತ. 1 ತಿಂಗಳು 2 ತಿಂಗಳು ಸ್ಟ್ರಗಲ್ ಮಾಡ್ತಾನೆ ಬಂದ್ಬಿಡ್ತೀನಿ ಅಂತ. ಬಟ್ ನನಗೆ ಸಿನ್ಸ್ ಚೈಲ್ಡ್ಹುಡ್ ನನಗೆ ಒಂದು ನನ್ನ ಪವರ್ ಏನಂದರೆ ನನ್ನ ಹಠ. ಐ ವಾಸ್ ಅ ವೆರಿ ಗುಡ್ ಅಥ್ಲೀಟ್. ನಾನು ಯೂನಿವರ್ಸಿಟಿ ಚಾಂಪಿಯನ್ ಆಗಿದ್ದೆ. ಆವಾಗ್ಲಿಂದಲೂ ಹಠ ನನಗೆ. ಬಂದರೆ ಅದೇನಾಗುತ್ತೆ ನೋಡೋಣ, ಯಾಕೆ ಎಲ್ಲರೂ ಮಾಡ್ತಾರೆ ನಮ್ಗೆ ಯಾಕಾಗಲ್ಲ, ನಾವು ಯಾಕೆ ಮಾಡಬಾರ್ದು? ಸರಿ, ನಮ್ಮಲ್ಲಿ ಏನಾದರೂ ಒಂದು ಹುಳುಕು ಅಥವಾ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ರೆಡಿ ಮಾಡ್ಕೊಳ್ಳೋಣ ಎವ್ರಿಥಿಂಗ್. ನಾನು ಸ್ಟಾರ್ಟಿಂಗ್ ಬಂದಾಗ ನಂಗೆ ಭಾಷೆ ಹೆವಿ ಪ್ರಾಬ್ಲಮ್ ಆಗ್ತಾ ಇತ್ತು. ಯಾಕಂದ್ರೆ ನಮ್ಮ ಕಡೆ ಭಾಷೆನೇ ಕಂಪ್ಲೀಟ್ಲಿ ಚೇಂಜ್. ಬೆಂಗಳೂರು ಭಾಷೆ ಮತ್ತೆ ಮಂಗಳೂರು ಭಾಷೆ ತುಂಬಾನೇ ಚೇಂಜಸ್. ಅದು ಕುಂದಾಪುರ ಅಂದ್ರೆ ನಿಮ್ಗೆ ಸ್ವಲ್ಪ ಅರೆಗನ್ನಡ ಇರತ್ತೆ, ಅಪ್ಪಟ ಕನ್ನಡ ಅಂತ ನಾವು ಹೇಳ್ತೀವಿ. ಬೆಂಗಳೂರವರು, ಕುಂದಾಪುರದವರು, ಮಂಗಳೂರವ್ರು ಮಾತಾಡಿದ್ರೆ ಇದು ಅಪ್ಪಟ ಕನ್ನಡ ಬಿಡು ಅಂತ ನಾವು ಹೇಳ್ತೀವಿ. ಅಂದ್ರೆ ಭಾಷೆ ಎಲ್ಲ ಹೊಂದಾಣಿಕೆ ಆಗೋದು. ಮತ್ತೆ ಯಾರ ಮೂಲಕ ನೀವು ಸೀರಿಯಲ್ಗೆ ಎಂಟ್ರಿ ಆಗಿದ್ದು? ಮೂಲಕ ಅನ್ನೋದಕ್ಕಿಂತ ನಾನು ಎಲ್ರಿಗೂ ಮೆಸೇಜ್ ಮಾಡ್ತಾ ಇದ್ದೆ, ಎಲ್ರಿಗೂ ಹೋದಲ್ಲೆಲ್ಲ ಕೇಳ್ತಾ ಇದ್ದೆ. ಸುಮಾರು ಆಡಿಷನ್ಗಳನ್ನ ಕೊಟ್ಟಿದ್ದೀನಿ ಮೇಡಮ್. ಎಷ್ಟು ಆಡಿಷನ್ನ ಕೊಟ್ಟಿದ್ದೀನಿ ಅಂತ ನನಗೆ ಕೌಂಟ್ ಕೂಡ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಏನಾದರೂ ಹೇಳೋರು, ಹೌದಾ, ಅದು ಹಾಗಾಗಬೇಕಿತ್ತು, ಹೀಗಾಗಬೇಕಿತ್ತು, ನನಗೆ ಗೊತ್ತಾಗ್ತಿರ್ಲಿಲ್ಲ ಏನಂತ. ಬಟ್ ಆ ಮೂಮೆಂಟಲ್ಲಿ ಥಿಯೇಟರ್ಗೆ ಹೋದೆ,
ಓಕೆ. ಅದ್ರ ಜೊತೆಗೆ ನಾನು ಮಾಡ್ಲಿಂಗ್ ಮಾಡ್ತಾ ಇದ್ದೆ ಆಗ. ಯಾಕಂದ್ರೆ ಫೈನಾನ್ಷಿಯಲಿ ಏನಾದರೂ ಬೇಕಲ್ವಾ, ಆಲ್ರೆಡಿ ಮನೇಲಿ ಮನಸ್ತಾಪ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗತ್ತೆ. ಸೊ ಫೈನಾನ್ಷಿಯಲಿಗೋಸ್ಕರ ಮಾಡ್ಲಿಂಗ್ ಮಾಡ್ತಾ ಇದ್ದೆ. ನಾನು ಇದ್ದಿದ್ದು ಕೂಡ ಸ್ಟಾರ್ಟಿಂಗ್ ಒಂದು ಚಿಕ್ಕ ರೂಮ್ ಅಷ್ಟೇ, ಅದರಲ್ಲೊಂದು ನಾವು 4 ಜನ ಇರ್ತಾ ಇದ್ವಿ. ಮಾಡ್ಲಿಂಗ್ ಶೂಟ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಅವರೆಲ್ಲ ಮಲಗಿರ್ತಾ ಇದ್ರು, ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನು ಹೊರಗಡೆ ಎಲ್ಲ ಮಲಗಿದ್ದು, ಅದೆಲ್ಲ ತುಂಬ ಸೀನ್ಗಳಿವೆ. ಸೊ ಅದೆಲ್ಲ ಆಗ್ತಾ ಇತ್ತು. ಅದಾದಮೇಲೆ ಹೀಗೆ ಆಡಿಷನ್ಗಳನ್ನ ಕೊಡ್ತಾ ಇದ್ದೆ. ಆಡಿಷನ್ಗಳನ್ನ ಕೊಟ್ಟಾಗ ಕೂಡ ಒಂದಷ್ಟು ಟೈಮ್ ರಿಜೆಕ್ಟು ಆಯಿತು. ಆಮೇಲೆ ನನಗೆ ಸಿಕ್ಕಿದ್ದು ಉಗೆ ಉಗೆ ಮಾದೇಶ್ವರ. ಆಗ ಉಗೆ ಉಗೆ ಮಾದೇಶ್ವರ ಮಾಡಿದೆ. ಅವರಿಗೆ ನನ್ನ ಭಾಷೆ ಇಷ್ಟ ಆಯಿತು, ನನ್ನ ಹೈಟ್ ಇಷ್ಟ ಆಯಿತು, ಅವರಿಗೆ ಓವರ್ ಆಲ್ ಕಂಪ್ಲೀಟ್ಲಿ ಇಷ್ಟ ಆಯಿತು. ಆ್ಯಂಡ್ ಅವ್ರು ಕೂಡ ತುಂಬ ಟೈಮಿಂದ ಅದೊಂದು ಶಿವ ಕ್ಯಾರೆಕ್ಟರ್ಗೆ ಹುಡುಕ್ತಾ ಇದ್ರು. ಅಂದ್ರೆ ನಿಮ್ಮ ಎಂಟ್ರಿನೇ ಶಿವ ಕ್ಯಾರೆಕ್ಟರ್. ಯಾರಿಗೆ ನೋಡಿ ಎಷ್ಟು ಸ್ಟ್ರಗಲ್ ಮಾಡಿಕೊಂಡು ಎಷ್ಟು ಒದ್ದಾಡ್ಕೊಂಡು ಒಂದು ಕಿರುತೆರೆಗೆ ಬಂದಿದ್ದೀರಾ. ಫಸ್ಟ್ ನಿಮಗೆ ಸಿಕ್ಕಿದಂತಹ ಒಂದು ಕ್ಯಾರೆಕ್ಟರ್ ಶಿವ ಅಂದಾಗ ಹೇಗಿತ್ತು ನಿಮಗೆ? ಖುಷಿ ಆಯ್ತಾ, ಅಥವಾ ಅಬ್ಬಾ ಬಿಡು ಇನ್ನು ಸಾಕು, ಇದೊಂದು ಮೆಟ್ಲು ಸಿಕ್ಕಿದೆ, ಇನ್ನು ಮಿಕ್ಕಿದ ಮೆಟ್ಲನ್ನ ಹತ್ಕೊಂಡು ಹೋಗ್ಬೋದು ಅಂತ ಅನ್ನಿಸ್ತಾ? ನನಗೆ ಅದು ನಿಜವಾಗ್ಲೂ ಇನ್ನೂ ಆಶ್ಚರ್ಯ ಇದೆ. ನನಗೆ ಗೊತ್ತಿಲ್ಲ, ಬಟ್ ಶಿವ ಪಾತ್ರ ಅದು ಫಸ್ಟ್ ಪ್ರಾಜೆಕ್ಟಲ್ಲೇ ಸಿಗೋದಂದ್ರೆ ಅದೊಂದು ಆಶೀರ್ವಾದ ಮೇಡಮ್. ನನಗೆ ಗೊತ್ತಿಲ್ಲ ಅದು ಹೇಗೆ ಅಂತ, ಬಟ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದೊಂದು ಹೆಮ್ಮೆ ಕೂಡ ಇದೆ. ಫಸ್ಟ್ ನಾನು ಮಾಡಿರೋ ಫಸ್ಟ್ ಇಂಡಸ್ಟ್ರಿಗೆ ಬಂದಿದ್ದು, ಫಸ್ಟ್ ಪಾದಾರ್ಪಣೆ ಮಾಡಿದ್ದೇ ಒಂದು ಮಹಾದೇವ ಶಿವ ಪಾತ್ರದಲ್ಲಿ. ಸೊ ಅದೊಂದು ಆಶೀರ್ವಾದ ಮೇಡಮ್, ತುಂಬ ಖುಷಿ ಇದೆ ನನಗದು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.